ಲೋಕಸಮರ ಮತ ಶಿಕಾರಿಗೆ ಅಮಿತ್ ಶಾ ಎಂಟ್ರಿ. ರಾಣೆಬೆನ್ನೂರಿನಲ್ಲಿ ಬೊಮ್ಮಾಯಿ ಪರ ಮತ ಶಿಕಾರಿ. ಹುಬ್ಬಳ್ಳಿಯ ನೇಹಾ ಮನೆಗೆ ಸಂಜೆ ಭೇಟಿ. ಪ್ರಜ್ವಲ್ ಬೆನ್ನು ಬಿದ್ದ ಪೆನ್ ಡ್ರೈವ್ ಪ್ರಕರಣ ಇಂದು ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾರಾ ರೇವಣ್ಣ? ತನಿಖೆಗೆ ಸಹಕರಿಸುತ್ತಿದ್ರೆ ಆಗ್ತಾರಾ ಬಂಧನ? ನಾಯಕರು ಕಾಂಗ್ರೆಸ್ನ ಮಹಾನ್ ನಾಯಕ, ಕಾಂಗ್ರೆಸ್ನ ವರ್ಕರ್ಸ್ಗಳನ್ನ ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ, ಮಹಾನ್ ನಾಯಕರು, ಕಾಂಗ್ರೆಸ್ ನಾಯಕರು. ಇದು ನಾನು ಯಾವತ್ತು ಜೋಬಲ್ಲಿ CD ಇದೆ, ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಬಿಚ್ಚಿನಿ. ರಾಜ್ಯದಲ್ಲಿ ಪೆನ್ ಡ್ರೈವ್ ಸಮರ. ವಿಡಿಯೋ ಹಿಂದೆ ಮಹಾನಾಯಕನ ಕೈವಾಡ. HDK ಕಿಡಿ. ಚಿಲ್ಲರೆ ಕೆಲಸ ಮಾಡಲ್ಲ. DKಶಿ ತಿರುಗೇಟು. ಮತಗಳು ನನಗೆ ಕಡಿಮೆ ಬಿದ್ದಿದ್ದಾವು. ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ. ಹೆಚ್ಚಿಗೆ ಮತ ಏನಂದ್ರೆ ನಾವು ಏನ್ ನಿಮ್ಮದು ಕರೆಂಟ್ ಕಟ್ ಮಾಡಕದೀವು ಉಳಿದು ಓಟ್ ಹಾಕದಿದ್ರೆ ಕರೆಂಟ್ ಇಲ್ಲ. ನಾಲಿಗೆ ಹರಿಬಿಟ್ಟ ಶಾಸಕ ರಾಜು ಕಾಗೆ. ಇತ್ತ ಪ್ರಧಾನಿಯ ಬಗ್ಗೆಯೂ ಕ್ಷುಲ್ಲಕ ಮಾತು. ಬರದ ಮಧ್ಯೆಯೂ ತಮಿಳುನಾಡು ಖ್ಯಾತೆ. 2.5 TMC ಅಡಿ ನೀರು ಹರಿಸೋಕೆ ಪಟ್ಟು. ನಮ್ಮಲ್ಲೂ ನೀರಿಲ್ಲವೆಂದು ಕರ್ನಾಟಕ ಸಿಟ್ಟು. ಇನ್ ಕೇಸ್ ಕೇಳೋಕ್ ಸಿಕ್ಕಿರುವ ಆರೋಪ ನಿಜ ಅನ್ನೋದು ಸಾಬೀತಾಯಿತು ಅಂತಂದ್ರೆ ಈ ನೆಲ ಕಂಡ ಅತ್ಯಂತ ಹೇಯ ಹಾಗೆ ಅತ್ಯಂತ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಅನ್ನೋ ಒಂದು ದುರಂತ ಅಧ್ಯಾಯ ಕರ್ನಾಟಕದ ಇತಿಹಾಸದಲ್ಲಿ ಉಳಿದು ಹೋಗುತ್ತೆ. ನಾನು ಮಾತನಾಡ್ತಾ ಇರೋದು ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾಗ್ತಾ ಇರುವ ಪೆನ್ ಡ್ರೈವ್ ಆರೋಪ ಪ್ರಕರಣ. ಇದರ ತನಿಖೆಯನ್ನ ಚುರುಕುಗೊಳಿಸಿದ SIT ತಂಡ. ಅಶ್ಲೀಲ ವಿಡಿಯೋ ಹಂಚಿಕೆ ಆಗಿದೆ ಹೇಗೆ ಅನ್ನೋದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ವಿಡಿಯೋ ಹಂಚಿಕೆ ಬಗ್ಗೆ ಇದೀಗ SIT ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ SIT ವಿಚಾರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಪ್ರಜ್ವಲ್ ಮೊಬೈಲ್ನಿಂದ ಮತ್ತೊಂದು ಮೊಬೈಲ್ಗೆ ವಿಡಿಯೋಗಳು ಕಾಪಿ ಆಗಿದೆ. 2 ಪೆನ್ ಡ್ರೈವ್ ಮೂಲಕ ವಿಡಿಯೋಗಳನ್ನ ವಿತರಣೆ ಮಾಡಲಾಗಿದೆ. ಪೆನ್ ಡ್ರೈವ್ ರಿವೀಲ್ ಆಗಿದ್ದು ಹೇಗೆ ಅನ್ನೋದು ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. SIT ಮುಂದೆ ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ ಕಾರ್ತಿಕ್. ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದವರು. ಸದ್ಯಕ್ಕೆ SIT ವಿಚಾರಣೆಗೆ ಒಳಪಟ್ಟಿದ್ದಾರೆ. ಹೇಗೆ ಲೀಕ್ ಆಯಿತು ಈ ವಿಡಿಯೋಗಳು? ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇರುವ ವಿಡಿಯೋಗಳು ಬೇರೆ ಮೊಬೈಲ್ಗೆ ವರ್ಗ ಆಗಿದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಾರ್ತಿಕ್ SIT ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ವಿಡಿಯೋ ಶೇರ್ ಬಗ್ಗೆ ಎಳೆಯಾಗಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ SIT ಅಧಿಕಾರಿಗಳು. ದೇಶದಾದ್ಯಂತ ಸಂಚಲನ ಮೂಡಿಸಿರುವಂತಹ ಪ್ರಜ್ವಲ್ ರೇವಣ್ಣ ಕೇಸ್ ಈಗಾಗಲೇ ಯಾವ ಹಂತವನ್ನ ತಲುಪಿದೆ, ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇದ್ರ ಮಧ್ಯೆ SIT ಈಗ ಸದ್ಯಕ್ಕೆ ತನಿಖೆಯನ್ನ ಚುರುಕುಗೊಳಿಸಿದೆ. ವಿಡಿಯೋದ ಮೂಲವನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಹಾಗಿದ್ರೆ ವಿಡಿಯೋದ ಮೂಲ ಎಲ್ಲಿ, ಯಾರು ಶೇರ್ ಮಾಡಿದ್ರು, ಏನೆಲ್ಲ ಕಾರ್ಯತಂತ್ರಗಳನ್ನು ರೂಪಿಸಲಾಗಿತ್ತು, SITಗೆ ಈ ಕ್ಷಣವರೆಗೂ ಸಿಕ್ಕಂತ ಮಾಹಿತಿ ಏನು? ಬನ್ನಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬ. ರಾಜ್ಯಾದ್ಯಂತ ಪೆನ್ ಡ್ರೈವ್ ಕೋಲಾಹಲ. ವಿಡಿಯೋ ಮೂಲ ಪತ್ತೆಗೆ ಮುಂದಾದ SIT. ಕಳೆದ 3-4 ದಿನಗಳಿಂದ ದೇಶಾದ್ಯಂತ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಭಾರಿ ಸಂಚಲನವನ್ನ ಸೃಷ್ಟಿಸಿದೆ. ರಾಜ್ಯಾದ್ಯಂತ ಪ್ರತಿಭಟನೆಯು ಜೋರಾಗಿದ್ದು ಸೂಕ್ತ ಕ್ರಮಕ್ಕೆ ಎಲ್ಲೆಡೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಪ್ರಕರಣ ಬೆನ್ನತ್ತಿರುವಂತಹ SIT ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಇದೀಗ ವಿಡಿಯೋ ಶೇರ್ ಆಗಿರುವ ಮೂಲ ಪತ್ತೆಗೆ SIT ಸಜ್ಜಾಗಿದೆ. ಪ್ರಜ್ವಲ್ ರೇವಣ್ಣ ವಿಡಿಯೋಗಳು ಹಲ್ಚಲ್ ಎಬ್ಬಿಸಿದ್ದು ದೊಡ್ಡ ಮಟ್ಟದಲ್ಲಿ ಪ್ರಜ್ವಲ್ ವಿಡಿಯೋಗಳು ಶೇರ್ ಆಗಿವೆ. ಹೀಗಾಗಿ ವಿಡಿಯೋ ಹಿಂದೆ ಬಿದ್ದಿರುವಂತಹ SIT ತಂಡ ಪ್ರಜ್ವಲ್ ವಿಡಿಯೋ ರಿಲೀಸ್ ಮಾಡಿದ್ದು ಯಾರು, ಶೇರ್ ಆಗಿದ್ದು ಎಲ್ಲಿಂದ, ಎಲ್ಲ ಸಂತ್ರಸ್ತೆಯರ ವಿಡಿಯೋ ಒಟ್ಟಿಗೆ ಶೇರ್ ಆಗಿದ್ದೇಕೆ, ಈ ಎಲ್ಲದರ ಬಗ್ಗೆ ತನಿಖೆ ನಡೆಸಲು SIT ಸಜ್ಜಾಗಿದೆ. ವಿಡಿಯೋ ಹರಿಬಿಟ್ರ ಕಾರು ಚಾಲಕ ಕಾರ್ತಿಕ್. ವಿಡಿಯೋ ರಿಲೀಸ್ ಹಾಗೂ ಶೇರ್ ಆಗ್ತಿರೋದ್ರ ಹಿಂದೆ ಪ್ರಜ್ವಲ್ ರೇವಣ್ಣ ಮಾಜಿ ಡ್ರೈವರ್ ಕಾರ್ತಿಕ್ ಕೈವಾಡ ಇದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ.
ಹೀಗಾಗಿ ಕಾರ್ತಿಕ್ ವಿಚಾರಣೆ ಮಾಡಿರುವಂತಹ SIT ಆತನಿಂದ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದೆ. ನಿನ್ನ ಫೋಟೋಸು ವಿಡಿಯೋಸು ಎರಡೂ ನನ್ನ ಕೈಲಿ ಕೊಡು, ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ. ನಾನು ಯಾರಿಗೆ ಅದು ತೋರ್ಸೋದಾಗಿ ಇನ್ನೊಂದಲ್ಲಿ ಏನು ಮಾಡಲ್ಲ. ಜಡ್ಜ್ ಮುಂದೆ ಕೊಟ್ಟರೆ ನಿನಗೆ ಸ್ಟೇ ವೇಕೆಟ್ ಮಾಡೋದಕ್ಕೆ ನಿನ್ಗೆ ಏನು ಕಾನೂನು ರೀತಿ ತುಡುಕಾಗ್ದಾರಂಗೆ ನಾನು ನೋಡ್ಕೊಳ್ತೀನಿ ಅಂತೇಳಿ ಇದೇ BJP ಅಭ್ಯರ್ಥಿ ಧ್ವಜಗೌಡ ಅವರು ಹೇಳಿರ್ತಾರೆ ನನಗೆ. ಅವ್ರು ನಂಬಿ ನಾನೇನು ಮಾಡ್ತೀನಿ, ನನ್ನ ಹತ್ರ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ. ಅವ್ರು ಅದನ್ನ ಯೂಸ್ ಮಾಡ್ಕೊಂಡು ಅವ್ರು ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡು ನನಗಂತೂ ಗೊತ್ತಿಲ್ಲ. ಇನ್ನು ಪ್ರಕರಣ ಸಂಬಂಧ ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವಂತಹ SIT ಅವರ ಮೊಬೈಲ್ಗಳನ್ನ ಪರಿಶೀಲನೆ ನಡೆಸ್ತಾ ಇದೆ. ಪ್ರಾಥಮಿಕವಾಗಿ ಎಲ್ಲಾ ಕಡೆಯಿಂದಲೂ ಸಾಕ್ಷ್ಯ ಕಲೆ ಹಾಕಿ SIT ತನಿಖೆಯನ್ನ ನಡೆಸ್ತಾ ಇದೆ. ವಿಡಿಯೋ ಶೇರ್ ಆಗಿದ್ದರ ಮೂಲ ಪತ್ತೆ ಹಚ್ಚಿರುವಂತಹ SIT ತನಿಖೆಯನ್ನ ಕೂಡ ಚುರುಕುಗೊಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾಕೆ ಈ ವಿಡಿಯೋಗಳು ಎಲ್ಲಿಂದ ಶೇರ್ ಆಯಿತು ಅನ್ನೋದರ ಮೂಲ ಪತ್ತೆ ಹಚ್ಚೋದು ಬಹಳ ಮುಖ್ಯವಾಗುತ್ತೆ ಅಂತಂದ್ರೆ, ಇದು ಕೇವಲ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಬಂದಿರೋ ಆರೋಪ ಅಲ್ಲ. ಆ ವಿಡಿಯೋದಲ್ಲಿ ಬಹಳಷ್ಟು ಮನೆಯ ಹೆಣ್ಣುಮಕ್ಕಳಿದ್ದಾರೆ. ಅವರಿಗೆ ಅವರ ಕುಟುಂಬಕ್ಕಾಗ್ತಾ ಇರುವ ಘಾಸಿ, ಅಲ್ಲಾಗ್ತಾ ಇರುವ ಅನ್ಯಾಯ, ಅದರ ವಿರುದ್ಧವಾಗಿಯೂ ಕೂಡ ಶಿಕ್ಷೆ ಆಗಬೇಕಾಗತ್ತೆ. ಇದಕ್ಕೋಸ್ಕರ ಆ ವಿಡಿಯೋವನ್ನ ಶೇರ್ ಮಾಡಿದವ್ರು ಯಾರು, ಅವ್ರ ಉದ್ದೇಶ ಏನು, ಇದನ್ನ ಕೂಡ ಪತ್ತೆ ಹಚ್ಚೋ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್. SIT ಅಧಿಕಾರಿಗಳ ಮುಂದೆ ಕಾರ್ತಿಕ್ ಒಂದಷ್ಟು ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ ಅನ್ನೋದಿದೆ. ಅಂದ್ರೆ ಹೇಗೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಿಂದ ಬೇರೆ ಕಡೆಗೆ ವರ್ಗಾವಣೆ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆನೆಲ್ಲ ಮಾಹಿತಿ ಇದೆ. ಹಾಗೆ ಎಷ್ಟು ಇಂಪಾರ್ಟೆಂಟ್ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಸ್ಮಿತಾ, ಖಂಡಿತವಾಗ್ಲೂ ಈ ಒಂದು ಪ್ರಕರಣದಲ್ಲಿ ಏನೋ ಒಂದು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಅದರಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ ಅಥವಾ ಅಲ್ಲಿರ್ತಕ್ಕಂಥ ಸಂತ್ರಸ್ತರನ್ನ ಪತ್ತೆ ಹಚ್ಚಿ ಈ ಒಂದು ಪ್ರಕರಣದಲ್ಲಿ ಆರೋಪಿಗೆ ತಪ್ಪು ಎಸಗಿರ್ತಕ್ಕಂಥದಕ್ಕೆ ಸಂಬಂಧಿಸಿದಂತೆ ಶಿಕ್ಷೆ ವಿಧಿಸೋದು ಎಷ್ಟು ಪ್ರಮುಖನೋ, ಅದ್ರ ಜೊತೆಗೆ ಈ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದಂಥ ವ್ಯಕ್ತಿಗಳಿಗೂ ಶಿಕ್ಷೆ ಕೊಡಿಸುವಂಥದ್ದು SIT ಮುಂದೆ ಇರ್ತಕ್ಕಂಥ ಈ ಮತ್ತೊಂದು ದೊಡ್ಡ ಪ್ರಶ್ನೆ ಮತ್ತು ಮತ್ತೊಂದು ದೊಡ್ಡ ಕೆಲಸ ಕೂಡ ಹೌದು. ಈ ಬಗ್ಗೆ ರಾಜ್ಯ ಮಹಿಳಾ ಆಯೋಗ ಇರ್ಬೋದು, ರಾಷ್ಟ್ರೀಯ ಮಹಿಳಾ ಆಯೋಗ ಇರ್ಬೋದು, ಕಳವಳ ವ್ಯಕ್ತಪಡಿಸಿರತಕ್ಕಂಥ ಇದೇ ವಿಚಾರದ ಬಗ್ಗೆನೇ. ಯಾರು ಇಷ್ಟೊಂದು ವಿಡಿಯೋಗಳನ್ನು ಈ ರೀತಿಯಾಗಿ ವೈರಲ್ ಮಾಡಿದ್ರು, ಸಾಕಷ್ಟು ಕುಟುಂಬಗಳು ಇದರಿಂದ ಬೀದಿಗೆ ಬರ್ತವೆ ಅನ್ನೋ ಪ್ರಶ್ನೆಯನ್ನ ರಾಜ್ಯ ಮಹಿಳಾ ಆಯೋಗ ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ನೆಲದ ಕಾನೂನು ಸಹ ಅದನ್ನೇ ಹೇಳುತ್ತೆ. ಏನು 2015ರಲ್ಲಿ ಸುಪ್ರೀಂ ಕೋರ್ಟ್ ಒಂದಿದೆ ಹೇಳ್ತಾರೆ, ಯಾರಾದರೂ ವಯಸ್ಕರು ಮತ್ತು ಕನ್ಸೆಂಟ್ ಒಂದು ದೈಹಿಕ ಸಂಪರ್ಕ ಹೊಂದಿದ್ರೆ ಅದು ಅಪರಾಧ ಅಲ್ಲ. ಆದರೆ ಅಂಥ ಖಾಸಗಿ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಪಬ್ಲಿಕ್ ಡೊಮೇನಲ್ಲಿ ಅದನ್ನು ಪ್ರಚಾರ ಪಡಿಸೋದು ಶಿಕ್ಷಾರ್ಹ ಅಪರಾಧ. IPC ಸೆಕ್ಷನ್ 293 ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 67 ಇದನ್ನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಗರಿಷ್ಠ 5 ವರ್ಷದವರೆಗೂ ಅಂಥವ್ರಿಗೆ ಶಿಕ್ಷೆಯನ್ನು ವಿಧಿಸಬಹುದು ಅಂತೇಳಿ ಕಾನೂನು ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಕುಟುಂಬಗಳಿಗೆ ಇದು ಸಾಕಷ್ಟು ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡಿರ್ತಕ್ಕಂಥದ್ದು, ಸಾಕಷ್ಟು ಅವರ ಗೌರವಕ್ಕೆ ಧಕ್ಕೆದ ರೀತಿಯಲ್ಲಿ ಈ ಒಂದು ವಿಡಿಯೋಗಳು ವೈರಲ್ ಆಗಿರೋದ್ರಿಂದ ಈ ಬಗ್ಗೆನೂ ಸಹ ಪೊಲೀಸರು SIT ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಇದಕ್ಕೆ ಏನು ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಮಾಜಿ ಕಾರು ಚಾಲಕ ಕಾರ್ತಿಕ್ ಹೇಳಿಕೆ ಬಹಳ ಪ್ರಮುಖ ಆಗುತ್ತೆ. ಇದನ್ನು ಆಧರಿಸಿ ಒಂದಷ್ಟು ಜನಕ್ಕೆ ಶೀಘ್ರವೇ ನೋಟಿಸ್ ಕೂಡ ಜಾರಿ ಆಗುತ್ತೆ ವಿಡಿಯೋ ವೈರಲ್ಗೆ ಸಂಬಂಧಿಸಿದಂತೆ ಅಂತೇಳಿ SIT ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಇನ್ನು ದೂರು ಕೊಟ್ಟ ನಂತರದಲ್ಲಿ ಆಗ್ತಾ ಇರುವ ಡೆವಲಪ್ಮೆಂಟ್ಸ್ ಕಡೆ ಕೂಡ ನಾವು ಗಮನ